ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿದ್ದಂತ ಆರೋಪಿ ನಂಬರ್ 1 ಪವಿತ್ರ ಗೌಡಗೆ 6 ತಿಂಗಳ ಸೆರೆವಾಸದ ಬಳಿಕ ಕೊನೆಗೂ ಕೂಡ ಬಾಹ್ಯ ಪ್ರಪಂಚವನ್ನ ನೋಡೋ ಭಾಗ್ಯ ಸಿಕ್ಕಿದೆ. ಶುಕ್ರವಾರವೇ ಬೇಲ್ ಸಿಕ್ಕರು. ಜಾಮೀನು ಪ್ರಕ್ರಿಯೆ ಇವತ್ತು ಮುಗಿದಿದ್ದು ಪವಿತ್ರ ಪರಪ್ಪನ ಪಂಜರದಿಂದ ಹೊರಬಂದಿದ್ದಾರೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆಯ ಸೂತ್ರಧಾರಿ, A1 ಆರೋಪಿ. ಬರೋಬ್ಬರಿ 180ಕ್ಕೂ ಹೆಚ್ಚು ದಿನದಿಂದ ಜೈಲು ಹಕ್ಕಿಯಾಗಿದ್ದ ಪವಿತ್ರ ಗೌಡ ಕೊನೆಗೂ ಪರಪ್ಪನ ಪಂಜರದಿಂದ ಹಾರಿ ಬಂದಿದ್ದಾಳೆ. ಪರಪ್ಪನ ಅಗ್ರಹಾರದಿಂದ A1 ಪವಿತ್ರ ಗೌಡ ರಿಲೀಸ್. ಪವಿತ್ರ ಜೊತೆಯೇ ರಿಲೀಸ್ ಆದ A14 ಪ್ರದೋಷ್. ಅದೊಂದು ಅಶ್ಲೀಲ ಮೆಸೇಜ್ ಪವಿತ್ರ ಗೌಡಳ ಜೀವನವನ್ನೇ ಉಲ್ಟಾ ಮಾಡಿಬಿಟ್ಟಿತ್ತು. ರೇಣುಕಾಸ್ವಾಮಿ ಕಳುಹಿಸಿದ ಅಶ್ಲೀಲ ಮೆಸೇಜ್ ಒಂದು ಕೊಲೆಯಲ್ಲಿ ಅಂತ್ಯವಾದ್ರೆ ಇದಕ್ಕೆಲ್ಲ ಸೂತ್ರಧಾರಿಯಾಗಿದ್ದ ಪವಿತ್ರ ಗೌಡ A1 ಆರೋಪಿಯಾಗಿ ಕೊನೆಗೂ ಜೈಲು ಪಾಲಾಗಿದ್ಲು. ಬರೋಬ್ಬರಿ 6 ತಿಂಗಳು ಸೆರೆವಾಸ ಅನುಭವಿಸಿರೋ ಪವಿತ್ರ ಬೇಲ್ಗಾಗಿ ಹಾತೊರಿತಾ ಇದ್ರು. ಪ್ರತಿ ಸಲ ಜೈಲಲ್ಲಿ ನಿರಾಸೆಯಾಗ್ತಿತ್ತು. ಆದ್ರೆ ಕಳೆದ ಶುಕ್ರವಾರ ಕೊನೆಗೂ ಪವಿತ್ರಾಳಿಗೆ ಜಾಮೀನು ಸಿಕ್ಕೇ ಬಿಟ್ಟಿತ್ತು. ಆದ್ರೆ ಮಧ್ಯದಲ್ಲಿ ಶನಿವಾರ ಭಾನುವಾರ ಬಂದಿದ್ರಿಂದ ಜಾಮೀನು ಪ್ರಕ್ರಿಯೆ ತಡವಾದ ಕಾರಣ ಇಂದು ಬೆಳಗ್ಗೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾಳೆ. ಪವಿತ್ರ ಜೊತೆಯಲ್ಲೇ ಮತ್ತೊಬ್ಬ ಆರೋಪಿ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾನೆ. ಪ್ರಕರಣದ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಬೇಡಿ ಆಯ್ತಾ. ನ್ಯಾಯಾಂಗದ ಬಗ್ಗೆ ತುಂಬಾ ಗೌರವ ಇದೆ, ಅಷ್ಟೇ ಗೌರವ ಪ್ರೀತಿ ತಮ್ಮ ಮೇಲೂ ಇದೆ. ದಯವಿಟ್ಟು ಪ್ರಕರಣದ ಬಗ್ಗೆ ಯಾವ್ದು ಪ್ರಶ್ನೆ ಕೇಳಿ. ಥ್ಯಾಂಕ್ ಯು ಸರ್. ಇಷ್ಟು ದಿನ ಆದ್ಮೇಲೆ ಹೊರಗಡೆ ಬರ್ತಿದ್ದೀರಾ ಸರ್, ಏನ್ ಹೇಳ್ತೀರಾ ಪ್ರಕರಣದಲ್ಲಿ ತಮ್ಮ ಪಾತ್ರದ ಬಗ್ಗೆ? ತುಂಬಾ ಖುಷಿ ಇದೆ ಸರ್. ಬಿಡುಗಡೆ ಆಗ್ತಿದ್ದಂತೆ ಪವಿತ್ರ ಗೌಡ ದೇವರ ಮೊರೆ. ಜೈಲಿನ ಆವರಣದಲ್ಲಿರೋ ಮುನೇಶ್ವರನಿಗೆ ಪೂಜೆ. ಇನ್ನು ಜೈಲಿಂದ ಆಚೆ ಬರುತ್ತಲೇ A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಇರುವ ಗುಡಿಗೆ ಪೂಜೆ ಸಲ್ಲಿಸಿದ್ದಾಳೆ. ಜೈಲಿನ ಆವರಣದಲ್ಲಿರೋ ಮುನೇಶ್ವರ ದೇವರಿಗೆ ತಾಯಿ ಭಾಗ್ಯಮ್ಮ ಜೊತೆ ತೆರಳಿ ಪೂಜೆ ಸಲ್ಲಿಸಿದ್ಲು. ಬಳಿಕ ಪವಿತ್ರ ತಾನು ಧರಿಸಿದ್ದ ಚಪ್ಪಲಿಯನ್ನ ಅಲ್ಲಿಯೇ ಬಿಟ್ಟು ಬೇರೆ ಚಪ್ಪಲಿಯನ್ನ ಹಾಕಿಕೊಂಡು ಹೋಗಿರೋದಾಗಿಯೂ ಮಾಹಿತಿ ಲಭ್ಯವಾಗಿದೆ. ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರ ಗೌಡಗೆ ಶುದ್ಧೀಕರಣ. ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ ಪವಿತ್ರ ತಾಯಿ. ಜೈಲಿನಿಂದ ನೇರವಾಗಿ ಪವಿತ್ರ ಹೋಗಿದ್ದು ತಲಘಟ್ಟಪುರದಲ್ಲಿರುವ ತಾಯಿ ಭಾಗ್ಯಮ್ಮರ ಕುಲದೇವರು ವಜ್ರಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಮಗಳ ಬಿಡುಗಡೆಗಾಗಿ ಭಾಗ್ಯಮ್ಮ ಕುಲದೇವರಿಗೆ ಹರಕೆ ಹೊತ್ತಿದ್ರಂತೆ. ಹೀಗಾಗಿ ಮಗಳು ರಿಲೀಸ್ ಆಗ್ತಿದ್ದಂತೆ ಭಾಗ್ಯಮ್ಮ ಸೀದಾ ಕುಲದೇವರ ದೇವಸ್ಥಾನಕ್ಕೆ ಕರೆದೊಯ್ದು ಹರಕೆ ತೀರಿಸಿದ್ದಾರೆ. ಇನ್ನು ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರ ಗೌಡಗೆ ತೀರ್ಥ ಸ್ನಾನ ಮಾಡಿಸಲಾಯಿತು. ಬಳಿಕ ಭಾಗ್ಯಮ್ಮ ಮಗಳು ಮತ್ತು ಕುಟುಂಬಸ್ಥರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಈ ವೇಳೆ ಪವಿತ್ರ ತಾಯಿ ದರ್ಶನ್ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದು ವಿಶೇಷವಾಗಿತ್ತು. ಇನ್ನು 6 ತಿಂಗಳಿಂದ ಬಿಕೋ ಎನ್ನುತ್ತಿದ್ದ ನಿವಾಸದಲ್ಲಿ ಇವತ್ತು ಪವಿತ್ರ ಗೌಡ ಸ್ವಾಗತಕ್ಕೆ ತಯಾರಿ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಪವಿತ್ರ ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನದಿಂದ ಸೀದಾ ತಾಯಿ ಮನೆಗೆ ತೆರಳಿದ್ದಾಳೆ. ಇನ್ನು ಪವಿತ್ರ ರಿಲೀಸ್ ಆಗಿರೋ ಬಗ್ಗೆ ಪ್ರತಿಕ್ರಿಯಿಸಿರೋ ಲಾಯರ್ ಶಿಲ್ಪಾ, ಬೇಲ್ ಸಿಕ್ಕು ಹೊರಗೆ ಬಂದಿದ್ರು ವಿಚಾರಣೆಗೆ ಹೋಗ್ಬೇಕು ಎಂದು ಹೇಳಿದ್ರು. ಕೋರ್ಟ್ದು ಹಿಯರಿಂಗ್ಸ್ ಇರುತ್ತೆ ಸರ್, ಅವ್ರು ಅಟೆಂಡ್ ಆಗಬೇಕಾಗತ್ತೆ, ಆಮೇಲೆ ಚಾರ್ಜ್ ಫ್ರೇಮ್ ಆಗುತ್ತೆ, ಆಮೇಲೆ ಟ್ರಯಲ್ ಕಮೆನ್ಸ್ ಆಗುತ್ತೆ. ಅದಾದ್ಮೇಲೆ ಏನಂತ ಅಂದರೆ ಕೋರ್ಟ್ದು ಏನೇನು ಪ್ರೊಸೀಜರ್ ಇದೆ ಅವ್ರು ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ ಸರ್. ರಿಸ್ಟ್ರಿಕ್ಷನ್ನು ಅಥವಾ ಏನಂತಂದರೆ ಷರತ್ತುಬದ್ಧ ಆ ಥರ ಯಾವುದೂ ನೀಡಿಲ್ಲ ಸರ್. ಅವ್ರು ಏನಂತಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರದ್ದು ಯಾವುದೇ ಥರದ ಆ್ಯಕ್ಟಿವಿಟೀಸು ಅಥವಾ ಅಫೆನ್ಸಲ್ಲಾಗಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ ಸರ್. ಒಟ್ನಲ್ಲಿ 6 ತಿಂಗಳಿಂದ ಜೈಲು ಹಕ್ಕಿಯಾಗಿದ್ದ ಪವಿತ್ರ ಗೌಡಗೆ ಸಿಕ್ಕಿರೋದು ಜಾಮೀನು ಮಾತ್ರವಷ್ಟೇ. ಇನ್ನು ಕೇಸ್ನಿಂದ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಈಗಲೂ ಪವಿತ್ರ ಕೊಲೆ ಕೇಸಲ್ಲಿ A1 ಆರೋಪಿಯೇ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.